ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಡೀ ದೇಶದಲ್ಲಿ 2013ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಕಾಲೇಜು ಅದು ಕ್ಲಸ್ಟರ್ ಯೂನಿಟ್ ಇದೆ. ಒಂದೇ ಕಾಲೇಜು, ಗುಣಮಟ್ಟದ ಶಿಕ್ಷಣ ಇದೆ. ಇಲ್ಲಿ ಮಂಡ್ಯ ಸರ್ಕಾರಿ ಕಾಲೇಜಲ್ಲೇ ಗುಣಮಟ್ಟದ ಶಿಕ್ಷಣ ಇದೆ. ಇದು ಯೋಗ್ಯವಾಗಿರುವ ಕಾಲೇಜು, ಇದು ವಿಶ್ವವಿದ್ಯಾನಿಲಯ ಆಗಬೇಕು ಅಂತ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಅರ್ಹತೆ ಇರೋ ಕಾಲೇಜು ಅಂದ್ರೆ ನಮ್ಮ ಮಂಡ್ಯ ಪ್ರಥಮ ದರ್ಜೆಯ ಕಾಲೇಜು, ಅದು ವಿಶ್ವವಿದ್ಯಾನಿಲಯ ಆಗಬೇಕು ಅಂತ ನಿಶ್ಚಯ ಮಾಡಿ. 400 ಜನ ಆನ್ಲೈನಲ್ಲಿ ಮತ್ತು 6040 ಜನ ಅಂದರೆ 1640 ಜನ ಆಫ್ಲೈನಲ್ಲಿ, ಒಟ್ಟು 6040 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ 5000 ಜನ ಫಿಸಿಕಲಿ ಬಂದಿದ್ದಾರೆ. ಅಂದರೆ ರಿಜಿಸ್ಟ್ರೇಷನ್ ಮಾಡೋದರಲ್ಲಿ 5000 ಜನ ಫಿಸಿಕಲಿ ಬಂದಿದ್ದಾರೆ. ಇಲ್ಲಿವರೆಗೆ 1117 ಜನರನ್ನು ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ಇವರಿಗೆ ಎಂಪ್ಲಾಯಬಲ್ ಅಂತ. ಅದರಲ್ಲಿ 614 ಜನರಿಗೆ ಇವತ್ತು ಇಲ್ಲಿ ಆಫರ್ ಲೆಟ್ರು ಕೊಡ್ತಾ ಇದ್ದಾರೆ. ಅವರು 5025 ಅಭ್ಯರ್ಥಿ ಬಂದಿದ್ದಾರೆ ಮತ್ತು 1117 ಅಭ್ಯರ್ಥಿಗೆ 2 ಗಂಟೆವರೆಗೆ ಅವರಿಗೆ ಶಾರ್ಟ್ ಲಿಸ್ಟಿಂಗ್ ಆಗಿದೆ. ಓಕೆ, ಸೊ ಅವರು ಇನ್ನೊಂದು ರೌಂಡ್ ಆಫ್ ಇಂಟರ್ವ್ಯೂ ಆದಮೇಲೆ ರಿಕ್ರೂಟ್ಮೆಂಟ್ ಆಗುತ್ತೆ. ಮತ್ತು 614 ಅಭ್ಯರ್ಥಿಗೆ ಆಲ್ರೆಡಿ ಫೈನಲ್ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿದೆ. ಸೊ ಈಗ ಕೂಡ ಅದು ಪ್ರೋಗ್ರಾಮ್ ನಡೀತಾ ಇದೆ. ಬಹುಶಃ ಇನ್ನೊಂದು ಜಾಸ್ತಿ ಜನರಿಗೆ ಜಾಬ್ ಸಿಗ್ಬೋದು ಅಂತ ಚಾನ್ಸಸ್ ಇದೆ. ಎನಿಮೆಂಟ್ ಆ್ಯಸ್ ಎ ಫ್ರೆಷರ್ ಆಗಿ ಜಾಬ್ನಾಗ ಸೆಲೆಕ್ಟ್ ಆಗೀನಿ. ಒಳ್ಳೆ ಅಪರ್ಚುನಿಟಿ ಫಾರ್ ಎಲ್ಲ ಫ್ರೆಷರ್ಸಿಗೆ ಹೀಗೆ ವರ್ಷ ನಡೀಲಿ ಅಂತ ಕೇಳ್ಕೊಳ್ತೇನೆ ಅಷ್ಟೇ ಸರ್. ಹಾಂ, 50 ಕಂಪ್ನೀಸ್ ಅಂತ ಬಂದಿದೆ. ನಮ್ಮದು BCom ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದೆ ರೀಸೆಂಟ್. ನನಗೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಜಾಬ್. ಇಲ್ಲಿ ಉದ್ಯೋಗಮ್ಮ ಮೇಳಕ್ಕೆ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ವರ್ಷ ಹೀಗೆ ನಡೆಸಿದರೆ ನಮಗೂ ಭಾಳ ಸಂತೋಷ ಆಗ್ತದೆ. ನನಗೆ UK ಬ್ಯಾಂಕ್ನಲ್ಲಿ ಈಗ ಇದು ಲೆಟ್ರ್ ಕೊಟ್ಟಿದ್ದು ನನಗೆ ಆಯ್ಕೆ ಆಗಿದ್ದಕ್ಕೆ ತುಂಬ ಖುಷಿ ಆಗತ್ತೈತೆ. ನನಗೆ ಅಲ್ಲಿ ಇಲ್ಲಿ ಹೋಗೋ ಬದಲು ಇಲ್ಲೇ ಮಾಡಿದರೆ ನನಗೂ ತುಂಬ ಖುಷಿ ಆಗುತ್ತೆ. ಬೆಂಗಳೂರಲ್ಲಿ ಹೋಗ್ಬೇಕಂತ ಫುಲ್ಲು ಖುಷಿ ಇತ್ತು. ನಾನು ಮಾನವೀಯ ITI ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತೇನೆ. ಇಲ್ಲಿ ಉದ್ಯೋಗ ಮೇಳ ನಮಗೇನು ಅನುಕೂಲ ಮಾಡಿದೆ ಅಂದರೆ, ಈಗ ನಾವು ಬೆಂಗಳೂರಿಗೆ ಅಲ್ಲಿ ಗಂಡ ಹೋಗಿ ಈಗ ಇಂಟರ್ವ್ಯೂ ತಗೊಳ್ತಾರೆ. ಅಲ್ಲಿಗೆ ನಾವು ಒಂದು ಸಾರಿ ಸೆಲೆಕ್ಟ್ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಅಲ್ಲಿಗೆ ಹೋಗಿ ಸುಮ್ಮನೆ ಈ ಬಡ ಕುಟುಂಬದ ಬಂದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಸ್ಟಿಕಲ್ಲಿ ಮಾಡಿದಂಥ ವಿದ್ಯಾರ್ಥಿಗೆ ಅನುಕೂಲ ಆಗುತ್ತೆ. ವಿಶೇಷತೆ, ಕನ್ನಡದ ಮಾನ್ಯತೆ ಮತ್ತು ಅದರ ಮಹತ್ವ ಅವರಿಗೆ ತಿಳಿಯಬೇಕು. ಅದಕ್ಕೆ ನಮ್ಮ ತಂದೆ ತಾಯಿಯಂದರು ಕನ್ನಡದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಕ್ಕಂಥದ್ದು. ನೀವು ವಿದ್ಯಾಭ್ಯಾಸ ಮಾಧ್ಯಮ ಯಾವುದಾದ್ರೂ ಮಾಡಿ ತೊಂದರೆ ಇಲ್ಲ, ಆದರೆ ಕನ್ನಡವನ್ನು ಕಲಿಸ್ತಕ್ಕಂಥ, ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲ ಉದಾರತೆಯನ್ನು ತೋರಬೇಕು ಅಂತ ಹೇಳ್ತಾ ಕನ್ನಡದ ಬೇರನ್ನು ಎಳೆಯೋಣ ಅಂತಕ್ಕಂಥ. ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ. ನಾವೇನೇ ಹೇಳ್ಬೋದು, ಇವತ್ತು ರಾಜ್ಯ, ದೇಶ ಹಲವಾರು ರಾಜ್ಯಗಳಿಂದ ದೇಶ ಆಗಿದೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಂಸ್ಕೃತಿ ಇದೆ, ಒಂದೊಂದು ಆಚಾರ ಇದೆ, ಒಂದು ವಿಚಾರ ಇದೆ, ಒಂದು ಹಬ್ಬ ಇದೆ, ಬೇರೆ ಇದೆ. ಆದರೂ ಕೂಡ ಅವರೆಲ್ಲರೂ ಸೇರ್ಕೊಂಡು ಇವತ್ತು ಒಂದೇ ಮನೆಯಲ್ಲಿ, ಒಂದೇ ಊರಿನಲ್ಲಿ, ಒಂದೇ ಒಂದು ಅಣ್ಣತವ ರೀತಿಯಲ್ಲಿ ನಾವು ಜೀವನ ಮಾಡ್ತಿದ್ವಿ ಅಂದ್ರೆ ಅದಕ್ಕೆ ಕಾರಣ ಆ ಸಂವಿಧಾನ. ಎಲ್ಲಿ ನೀರಾವರಿ ಕಡಿಮೆ ಆಗಿದೆ ಅಲ್ಲಿ ಈ ರೀತಿಯ ಬೆಳೆಗಳು ಹೆಚ್ಚಿಗೆ ಆಗ್ತಾ ಇದೆ. ಸೊ ಎಲ್ಲಿ ಅಲ್ಲಿ ಅಂದರೆ ಎಲ್ಲಿ ಕಷ್ಟ ಇರುತ್ತೆ ಅಲ್ಲಿ
ಕಷ್ಟನೇ ಅವರಿಗೆ ರೈತರಿಗೆ ಪ್ರೇರಣೆಯಾಗಿ ಹೆಚ್ಚು ಇವತ್ತು ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸನ್ನು ನಾವು ಬೆಳೀತಾ ಇದ್ದೀವಿ. ಇವತ್ತು ಅಂದರೆ ಇದು ಒಂದು ಕಡೆ ರೈತರ ಸಂಪನ್ಮೂಲವನ್ನು ಜಾಸ್ತಿ ಮಾಡುತ್ತೆ, ಇನ್ನೊಂದು ಕಡೆ ಅದು ಎಂಪ್ಲಾಯ್ಮೆಂಟು ಕೂಡ ಜನರೇಟ್ ಮಾಡುತ್ತೆ. ಮತ್ತು ಇವತ್ತು ನೋಡಿದರೆ ಇವತ್ತು ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಕಾಂಟ್ರಿಬ್ಯೂಟ್ಸ್ ಟು 40% ಆಫ್ ಇಂಡಿಯಾಸ್ GDP. ಇಟ್ ಕಾಂಟ್ರಿಬ್ಯೂಟ್ಸ್ ಟು 40% ಆಫ್ ಇಂಡಿಯಾಸ್ GDP. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.